ಸುಮ್ನೆ ಕುತ್ಕೋಬೇಕು, ಹಾಗಲ್ಲ, ಅವ್ರು ಕ್ಲೇಮ್ ಮಾಡಬಾರ್ದು. ಹಾಗಲ್ಲ, ಅವ್ರು ಸೈಲೆಂಟ್ ಆಗಿದ್ರೆ ಅವ್ರಿಗೆ ಕುರ್ಚಿ ಬರುತ್ತಾ? ಬಂಗಾರಪ್ಪನವರ 80ರ ದಶಕದ ಕಾಂಗ್ರೆಸ್ಸಿನಲ್ಲಿ ಯಾರು ಊಹೆ ಮಾಡಿರ್ಲಿಲ್ಲ ಗುಂಡೂರಾವ್ ಒಬ್ರು ಮುಖ್ಯಮಂತ್ರಿ. ಅಲ್ಲ ಸರ್, ಆಗಿನ ಕಾಂಗ್ರೆಸ್ಗೂ ಈಗಿನ ಕಾಂಗ್ರೆಸ್ಗೂ ಬಹಳ ವ್ಯತ್ಯಾಸ ಇದೆ ಅಂತ ಅನ್ಸಲ್ವಾ ಸರ್? ಯಾಕಂದ್ರೆ 80ರ ದಶಕದ ರಾಜಕೀಯ ಸಂದರ್ಭದಲ್ಲಿ ಹೈಕಮಾಂಡ್ ಇಷ್ಟು ಪವರ್ಫುಲ್ ಆಗಿತ್ತು ಅಂತ ಅಂದರೆ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂತ ಆಯ್ಕೆ ಮಾಡ್ತಿದ್ರು ಮುಖ್ಯಮಂತ್ರಿಗಳನ್ನ. ಆದ್ರೆ ಈಗಿನ ಸಂದರ್ಭದ ಹೈಕಮಾಂಡ್ ಸರ್, ಕೇಂದ್ರ ಇದು ಸೆಂಟ್ರಲ್ ಅಲ್ಲಿ ಅವರೇ ಒಂಥರ ಮಾತಾಡಕ್ಕೂ ಚಾನ್ಸ್ ಸಿಗದೆ ಒದ್ದಾಡ್ತಿದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಹಂಗಾಗಿ ಇಲ್ಲಿಯ ನಾಯಕರುಗಳು ಕೇಳದೇ ಇದ್ರೆ ಕೊಡುವಂತ ಪರಿಸ್ಥಿತಿ ಇದೆಯಾ ಅಂತ ಗೊತ್ತಿಲ್ಲ. ಇಬ್ಬರ ಜಗಳ ಮೂರನೇವನಿಗೆ ಲಾಭ ಆಗಬಹುದೇನೋ, ಯಾಕೆಂತ ಹೇಳಿದ್ರೆ ಅದಕ್ಕೂ ನಡೀತಾ ಇದೆಯಲ್ಲ ಈಗ. ಇಬ್ಬರ ಜಗಳದಲ್ಲಿ ಮೂರನೇವ್ರು ಯಾಕೆ ಆಗಬಾರ್ದು ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ. ಯಾರು ಸುಮ್ನೆ ಕೂತ್ಕೊಂಡಿದ್ದಾರೆ? ಪರಮೇಶ್ವರ್ ಸುಮ್ನೆ ಕೂತ್ಕೊಂಡಿದ್ದಾರೆ, ಮುನಿಯಪ್ಪ ಸುಮ್ನೆ ಕೂತ್ಕೊಂಡಿದ್ದಾರೆ. ಇದಕ್ಕೆ ನಾವು ಉತ್ತರ ಕೂಡ ಹುಡುಕ್ಬೇಕಾಗುತ್ತೆ. ಹೀಗಾಗಿ ಇಬ್ಬರ ಜಗಳದಲ್ಲಿದ್ದಾಗ ಹೈಕಮಾಂಡ್ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ದೇಶದಲ್ಲೇ ಅವರಿಗೆ ಅಧಿಕಾರ ಎಲ್ಲ ಒಪ್ಕೊಳ್ಳೋಣ. ಆದರೆ ಹೈಕಮಾಂಡು ಆವತ್ತು ಏನಿತ್ತೋ ಇವತ್ತು ಅದೇ ಸ್ಥಿತಿಯಲ್ಲೇ ಇದೆ. ಅದರ ಮೆಂಟಾಲಿಟಿ ಚೇಂಜ್ ಆಗಿಲ್ಲ. ಹಾಗಾಗಿ ನೀವು ಎಷ್ಟು ಚೇರನ್ನು ಚೇಂಜ್ ಮಾಡ್ತೀರಾ ಅದಷ್ಟು ಚೇರು ಇನ್ನು ಸ್ವಲ್ಪ ದೂರ ಹೋಗುತ್ತೇನೋ ಗೊತ್ತಿಲ್ಲ. ಆಲ್ ರೈಟ್, ಓಕೆ, ಎಸ್. ಇವರು ಯಾರು ರಾಂಪುರ ನಾಗೇಶ್ ಅವರು ನಿಂತ್ಕೊಂಡ್ರೆ ಎಲ್ಲಾದ್ರೂ ಪಾಪ ಕಾರಲ್ಲಿ ಪಾಪ ಏನು ಓಡಾಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಸ್ವಲ್ಪ ನಿಂತ್ಕೊಂಡ್ರೆ ಬೆಟರ್. ತಾವು ನಿಂತ್ಕೊಂಡಿದ್ದೀರಾ? ರಾಂಪುರ್ ನಾಗೇಶ್ ಅವರೇ, ತಾವು ಪಕ್ಕಾ DK ಶಿವಕುಮಾರ್ ಬೆಂಬಲಿಗರು. ಅವ್ರಿಗೋಸ್ಕರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟವರು. ಇದೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮೇಡಮ್ ಅವರೇ ನ್ಯೂ ಇಯರ್ ಕಳೀಲಿ, ಸಂಕ್ರಾಂತಿ, ಸೂರ್ಯ ಪಥ ಬದಲಾವಣೆ ಮಾಡ್ತಾ ಇದ್ದಾಗೆ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಮೇಜ್ ಕೊಟ್ಟು ಚಾಲೆಂಜ್ ಮಾಡಿ ಹೋಗಿದ್ರಿ. ಖಂಡಿತ ಮೇಡಮ್. ಏನಾಯ್ತು? ಅಂತ ಅವಕಾಶಗಳು ಆದಷ್ಟು ಬೇಗನೆ ನಿಮ್ಮ ಸ್ಟುಡಿಯೋಗೆ ಬಂದು ಅನೌನ್ಸ್ಮೆಂಟ್ ಮಾಡ್ತೀವಿ. ನೀವೇ ಇಡೀ ರಾಜ್ಯದ ಜನತೆಗೆ ಸಿಹಿ ಸುದ್ದಿ ಹೇಳ್ತೀರಿ. ಅಂತ ಅವಕಾಶಗಳು ಬಹಳಷ್ಟು ನಿಮ್ಗೆ. ಸ್ವಲ್ಪ ನಾಗೇಶ್ ಅವರೇ, ಉತ್ಸಾಹ ಕಡಿಮೆ ಆದಂಗಿದೆ, ಸ್ವಲ್ಪ ಟೋನ್ ಡೌನ್ ಆಗಿದ್ದೀರಿ. ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ಲಿಲ್ಲ. ನಮ್ ಜೋಸ್ ಆಗ್ಲಿ, ನಮ್ಮ ನಾಯಕರಿಗಾಗ್ಲಿ, ನಮ್ಮ ಪಕ್ಷಕ್ಕಾಗ್ಲಿ. ಆದ್ರೆ ಸಮಯ ಸಂದರ್ಭಗಳು ಬೇಕು ಅಂತೇಳಿ ಇಂಟರ್ನಲ್ ಮೀಟಿಂಗು ನಮ್ಮ ನಾಯಕರುಗಳೆಲ್ಲ ಸಂದೇಶ ಮತ್ತೆ ಸಲಹೆಯನ್ನ ಕೊಟ್ಟಿದಾರಲ್ಲ, ಅದನ್ನ ಸ್ವೀಕಾರ ಮಾಡಿ ಸ್ವಲ್ಪ ತಾಳ್ಮೆಯಿಂದ ನಡೀತಾ ಇದೆ ಅಷ್ಟೇ. ಬೇರೆ ಯಾವಾಗ ಸರ್? ಈಗ ಬಜೆಟ್ ಆದ್ಮೇಲೆ? ಖಂಡಿತ. ಈಗ ನಮ್ಮ ನಾಯಕರಿಗೆ ಅಲ್ಲೇ ಡೆಲ್ಲಿಗೆ ಹೋಗಿದ್ದಾರೆ, ಹಿರಿಯ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ. 100ಕ್ಕೆ 100 ಯಾವುದೇ ಕಾರಣಕ್ಕೂ ಅಂತ ನಾಗೇಶ್ ಅವರೇ, ಅವರೇ ಕರೆದಿದ್ದಾರಾ? ಇವರೇ ಹೋಗಿ ಅವ್ರು ಕರೆದ್ರೆ ಅದಕ್ಕೊಂದು ಬೆಲೆ, ಅದಕ್ಕೊಂದು ತಾಕತ್ತು. ಇವ್ರಾಗಿ ಇವ್ರು ಹೋದ್ರೆ ಸಿಗೋದ್ ಕಷ್ಟ ಪಾಪ. ಇಲ್ಲ ಆದಷ್ಟು ಬೇಗ 3 ದಿನ ಲೇಟ್ ಆಗ್ಬೋದು. ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಕ್ ಸಾಧ್ಯ ಯಾರಿಂದನೂ ಸಾಧ್ಯ ಇಲ್ಲ. ಅದೇ ಆಗ್ತಾರೆ. 100% ಆಗ್ತದೆ. 100% ಆಗ್ತಾರೆ. 100ಕ್ಕೆ 100 ಸತ್ಯ. ಬಜೆಟ್ ಆದ್ಮೇಲೆ ಆಗುತ್ತಾ? ಖಂಡಿತ ಆಗ್ತಾರೆ ಮೇಡಮ್. ಸಿಹಿ ಸುದ್ದಿ ನಿಮ್ಮ ಮಾಧ್ಯಮದ ಮುಖಾಂತರ ಫಸ್ಟ್ ಅನೌನ್ಸ್ಮೆಂಟ್ ಮಾಡೋ ತರ ಅವಕಾಶಗಳು ಬಂದಿದೆ. ಇನ್ನೇನು ನೀವ್ ಮಾಡಕ್ಕಾಗತ್ತಾ? ನಾವೇ ಮಾಡ್ಬೇಕು. ಅಲ್ಲ ಸರ್, ಮೇಡಮ್ ಅವ್ರ ಬಾಯಿಂದೇನೆ ಇಡೀ ರಾಜ್ಯದ ಜನತೆಗೆ ಸಿಹಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಸುದ್ದಿ ತಿಳಿಸುವಂತ ಅವಕಾಶಗಳು ಆದಷ್ಟು ಬೇಗ ಬರ್ತದೆ. ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ, ಅದು ಸಿಹಿ ಸುದ್ದಿನೇ, ಅದೇನು ಬ್ಯಾಡ್ ನ್ಯೂಸ್ ಅಲ್ಲ. ಅದು ನಿಮಗೆ ಬ್ಯಾಡ್ ನ್ಯೂಸ್ ಇರ್ಬೋದು ರಾಂಪುರ್ ನಾಗೇಶ್ ಅವರೇ. ನಿಮಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ನಿಮಗೆ ಅಪತ್ಯ ಆಗ್ಬೋದೇನೋ? ಇಲ್ಲ ಸಿದ್ದರಾಮಯ್ಯನವ್ರನ್ನ ಸಾಕಷ್ಟು 6-7 ವರ್ಷಗಳ ಕಾಲ ನಿರಂತರವಾಗಿ ನೋಡಿದ್ದೀವಿ. ಮುಂದೆ ದಿನಗಳಲ್ಲಿ ಇನ್ನೊಬ್ಬ ನಾಯಕರು ನೋಡ್ಬೇಕಂತ ಬಯಸಿದೀವಿ. ಸಿದ್ದರಾಮಯ್ಯನವ್ರನ್ನ ಬಯಸಿಲ್ಲ ಅಂತ ತಪ್ಪಾಗಿ ಅರ್ಥೈಸಿದ್ ಬೇಡ. ಸಿದ್ದರಾಮಯ್ಯ ಇಲ್ವಲ್ಲ ಸರ್, ಸಿದ್ದರಾಮಯ್ಯನವ್ರು ಇದಾರಲ್ಲ. ಇಲ್ಲ ಖಾಲಿ ಕೆಳಗಿಳಿಸ್ಬೇಕಾ? ಯಾವ ಪ್ರಶ್ನೆ? ಅವ್ರನ್ನ ಕೆಳಗಿಳಿಸ್ಬೇಕಾ? ಇಳಿತಾರೆ. ಇಳಿಸಿ ಇವ್ರನ್ನ ಹತ್ತಿಸ್ಬೇಕು. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ ನಾಯಕರು. ಯಾರ ಊಹೆ ಹೇಗೂ ಅವಕಾಶ ಕೊಡದಿರಾ, ಯಾರ ಮಾತುಗೂ ಸಿಕ್ಕಾಕಳ್ದಿರಾ ಸಿದ್ದರಾಮಯ್ಯನವರೇ ಒಂದು ದೊಡ್ಡತನದಲ್ಲಿ ಅವರ ಅವಕಾಶವನ್ನ ಬಿಟ್ಟು DK ಶಿವಕುಮಾರ್ ಅವ್ರನ್ನ CM ಕುರ್ಚಿಗೆ ಕೂರಿಸುವಂತ ಪ್ರಯತ್ನ ಬಹಳಷ್ಟು ಹತ್ರದಿಲ್ಲ ಆಗ್ತದೆ ಮೇಡಮ್. ಯಾರಿಗೂ ಗೊಂದಲ ಬೇಡ ಮೇಡಮ್. ಮತ್ತೆ ನೀವು ಕೇಳ್ತೀರಿ ಟೈಮ್ ಲಿಮಿಟ್. ಯಾರ ಶಾಸ್ತ್ರದನ್ನಲ್ಲ ನಾನು. 3 ದಿನ ಲೇಟ್ ಗೊತ್ತಿಲ್ಲ ಅಂತ ಹೇಳಿ
ನಿಮಗೂ ಗೊತ್ತಿಲ್ಲ ಪಾಪ. ಮೇಡಮ್ ಯಾರು ಈಗ ಹಿಂದೆ ಎಲ್ಲ ಅಲ್ಲ ಪುರೋಹಿತರು, ನೀವ್ ಶಾಸ್ತ್ರಜ್ಞರು ಕೇಳಬಹುದು ಡಿ ಕೆ ಹೇಳಿದ್ರು ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲ, ಇನ್ನು ನನಗೇನು ಗೊತ್ತಿರುತ್ತೆ ಅಂತ ಅಲ್ವಾ ಸರ್? ಡಿ ಕೆ ಶಿವಕುಮಾರ್ಗಲ್ಲ, ಈ ರಾಜ್ಯದ ಜನತೆಗೆ ಎಲ್ರದ್ದು ಒಂದೇನೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಯಾವಾಗನ ಪ್ರಶ್ನೆ ಇಲ್ಲ, ಸದ್ಯದಲ್ಲೇ 2028ಕ್ಕೂ ಆಗಬಹುದು. ಇಲ್ಲ 26ಕ್ಕಾಗಿ 28ಕ್ಕೂ ಆಗ್ಬಹುದು, 26ಕ್ಕಾಗಿ 28ಕ್ಕೂ ಆಗ್ಬಹುದು, ಎರಡು All right. ಮಾತಿಲ್ಲ. ಬಟ್ ಉಮೇಶ್ ಅವರೇ? 26ರಲ್ಲಿ ಅದೇ ಆಗ್ತದೆ. ಆಯ್ತಾಯ್ತು, ಹಂಗೆ ಇರಿ ಸರ್. ರಾಂಪುರ್ ನಾಗೇಶ್ ಅವರೇ, ಉಮೇಶ್ ಅವರೇ, Yes, madam. ಮತ್ತೆ ಇವತ್ತಿನ ಬೆಳವಣಿಗೆ, ಮತ್ತೆ ಈ ವಿಚಾರ ಮತ್ತೆ 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 ಮುನ್ನೆಲೆಗೆ ಬರ್ತಾ ಇರೋದನ್ನ ನೋಡಿದ್ರೆ ತಮ್ಗೇನ್ ಅನ್ಸುತ್ತೆ ಸರ್? ನೋಡಿ, ರಾಜ್ಯದಲ್ಲಿ ಒಂದು ದುರ್ಬಲವಾದ ಕಾಂಗ್ರೆಸ್ ಸರ್ಕಾರ ಇದೆ, ಜೊತೆಗೆ ದುರ್ಬಲವಾದಂತ ಹೈಕಮಾಂಡು ಇದೆ. ಇದು ಆರಂಭದಿಂದಲೂ ನೀವು ನೋಡಿಬೇಕು. ಇದು ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಿಂದಲೂ ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಅನ್ನೋದು ಪ್ರಾರಂಭದಿಂದ ಬಂದಿದೆ. ಅಧಿಕಾರ ಹಸ್ತಾಂತರದಲ್ಲಿ ಇಬ್ರು ಸಹ ಜಗಲ್ಬಂದಿ ಆಡ್ತಾ ಇದ್ದಾರೆ. ಜೊತೆಗೆ ಈ ಕಣ್ಣಾಮುಚ್ಚಾಲೆ ಅಂತಾರಲ್ಲ, ಆ ಥರ ಆಟಗಳನ್ನ ಆಡ್ತಾ ಇದ್ದಾರೆ. ಇವರಿಗೆ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕಿಂತಲೂ ಇವರು ಅಧಿಕಾರ ಹಸ್ತಾಂತರ ದೊಡ್ಡದಾಗಿದೆ. ಈ ಮಧ್ಯದಲ್ಲಿ ಕಳೆದ ಬಹುಶಃ ವರ್ಷದಲ್ಲಿ ಜುಲೈ ಕ್ರಾಂತಿ ಆಯಿತು, ಆಗಸ್ಟ್ ಕ್ರಾಂತಿ ಆಯಿತು, ಸೆಪ್ಟೆಂಬರ್ ಕ್ರಾಂತಿ ಆಯಿತು, ನವೆಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ ಕ್ರಾಂತಿ ಆಯ್ತು, ಕೊನೆಗೆ ಯಾವ ಕ್ರಾಂತಿನೂ ಆಗಲಿಲ್ಲ. ಸಂಕ್ರಾಂತಿನೂ ಆಗೋಯ್ತು. ಈಗ ಏನಾದ್ರು ಶಿವರಾತ್ರಿಗೆ ಅಂತಂತಾರೆ. ಈಗ ಸಿದ್ದರಾಮಯ್ಯನವ್ರು ಏನೋ ದೇವರಾಜ ಅರಸರ್ ಅವರ ರೆಕಾರ್ಡ್ ಅನ್ನ ಮರಿತಾರೆ. ಶಿವರಾತ್ರಿ ತನಕ ಜಾಗರಣೆ ಮಾಡಬೇಕು ಇವ್ರು ಮಾಡ್ತಾ ಇದಾರೆ ಅಂತ ಹೇಳಿ. ಆದ್ರೆ ಶಿವರಾತ್ರಿ ತನಕ ಶಿವಕುಮಾರ್ ಅವರು ಜಾಗರಣೆ ಮಾಡ್ತಾರೆ. ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಇವರು ಇಡೀ ನಮ್ಮ ಹಳೆ ಮೈಸೂರು ಭಾಗದಲ್ಲೆಲ್ಲ ಪೆನ್ನು ಪೇಪರ್ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಇಸ್ಕೊಂಡ್ ಬಂದ್ಬಿಟ್ಟು ಈಗ ಅಟ್ಲೀಸ್ಟ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಇವರು ಅಷ್ಟೊಂದು ಕಾತುರತೆ ಇದ್ದಂತ ಇವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತ ಒಂಥರ ವನವಾಸದಲ್ಲಿ ತಳ್ಳಿಬಿಟ್ಟಿದ್ದಾರೆ. ಅದೇ ಪಕ್ಷದಲ್ಲಿ ಇವತ್ತ ಇವ್ರು ಕಾಲಿಟ್ಕೊಂಡು ಎಳಿತಾರೆ. ಯಾರು ಒಂದ್ ಕಡೆ ಪರಮೇಶ್ವರ್ ಎಳಿತಾ ಇದ್ದಾರೆ, ಒಂದ್ ಕಡೆ ಜಾರಕಿಹೊಳಿ ಅವ್ರು ಎಳಿತಾ ಇದ್ದಾರೆ ನಾವಾಗ್ಬೇಕು ಅಂತ, ಒಂದ್ ಕಡೆ ಮುನಿಯಪ್ಪನವ್ರು ಎಳಿತಾ ಇದ್ದಾರೆ. ಈಗ ಪ್ರಬಲ ಸಮುದಾಯದ ಒಬ್ಬ ನಾಯಕ ಆಗ್ಬೇಕು ಅನ್ನೋದು ಎಲ್ರಿಗೂ ಸಹಜವಾಗಿದ್ದೈತೆ. ಪ್ರಬಲ ಸಮುದಾಯ ಅಂದ್ರೆ ಯಾವುದು? ಅಲ್ಲ, ಒಕ್ಕಲಿಗರ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಪ್ರಬಲ ಸಮುದಾಯ. ಮುನಿಯಪ್ಪನವ್ರ ಸಮುದಾಯ ಆಗ್ಲಿ, ಅದು ಅಲ್ಲ ಪ್ರಬಲ ಇವರು ಸಮುದಾಯ ಅಲ್ವಾ? ನಾನು ಹೇಳ ಕಾಂಗ್ರೆಸ್ ಸರ್ಕಾರ ಜಾರಕಿಹೊಳಿ ಅವರು ಅಹಿಂದ ಆಗ್ಲಿ, ಎಲ್ಲರೂ ಆಗ್ಬೇಕು, ಎಲ್ಲರೂ ಆಗ್ಬೇಕು. ಹೆಂಗ್ ಡಿಸೈಡ್ ಮಾಡ್ತೀರಿ ಯಾವ್ದು ಅಲ್ಲ, ಪ್ರಬಲ ಇವರಿಗೆ ಸಮುದಾಯ ಅಂತ? ಕಾಂಗ್ರೆಸ್ನವ್ರಿಗೆ ಏನು ಅತಿ ಹೆಚ್ಚು ಜನಸಂಖ್ಯೆ ಇರೋರು ಪ್ರಬಲ ಸಮುದಾಯ ಅಂತ ಅಂತಾರೆ ಸರ್. ಆಗೇನಲ್ಲ. ಇವ್ರು ಏನ್ ಹೇಳ್ಕೊಂಬಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ಇಂದ ನಮ್ಮ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಅಲ್ಲ, ಇವತ್ತು ನೋಡಿ ಕಾಂಗ್ರೆಸ್, ಶ್ರೇಣೀಕೃತ ಜಾತಿ ಅದಕ್ಕೆ ಉದಾಹರಣೆ ವ್ಯವಸ್ಥೆಯಲ್ಲಿ ಕೊಟ್ಬಿಡ್ತೀನಿ ನೋಡಿ. ಕಾಂಗ್ರೆಸ್ ಮೊದಲಿನಿಂದ ಬಂದಿದ್ದು ಬಹುಸಂಖ್ಯಾತರು ಪ್ರಬಲ ಜಾತಿಗಳನ್ನ ಇಟ್ಕೊಂಡ್ ಬಂದಿದ್ದು. ಪ್ರಾರಂಭದಿಂದ ನೋಡ್ಕೊಂಬನ್ನಿ, ಯಾವ್ದು ಕರ್ನಾಟಕದ ಪ್ರಬಲ ಜಾತಿ? ಕರ್ನಾಟಕದ ಇತಿಹಾಸದಲ್ಲಿ ಲಿಂಗಾಯತರುಗಳು ಉಮೇಶ್ ಅವರೇ, ಪ್ರಬಲ ಜಾತಿ ಅಂದ್ರೆ ಏನು? ಹೆಂಗ್ ಕನ್ಸಿಡರ್ ಮಾಡ್ತೀರಿ? ಮಾನದಂಡ ಏನು? ಅಲ್ಲ, ಅದಕ್ಕೆ ಯಾರು ಓಟ್ ಹಾಕ್ತಾರ ಆ ಪಾರ್ಟಿಗೆ ಅವ್ರನ್ನ ಓಲೈಕೆ ಹಂಗಲ್ಲ ಮಾಡೋದು. ಸರ್, ಉಮೇಶ್ ಅವರೇ, ಪ್ರಬಲ ಜಾತಿ ಅಂದ್ರೆ ಏನು? ಪ್ರಬಲ ಜಾತಿ ಅಂದ್ರೆ ಅತಿ ಹೆಚ್ಚು ಜನರ ಇರುವಂತದ್ದು. ಅತಿ ಹೆಚ್ಚು ಜನ ಇರೋದು ಆ ದಲಿತರು. ಸಮುದಾಯವನ್ನು ಎಳೆಯಬೇಕು ಅಂತ ಅಲ್ಲ, ಅತಿ ಹೆಚ್ಚು ಜನ ಇರೋದು ದಲಿತರು. ಹಂಗಾದ್ರೆ ಅವರು ಪ್ರಬಲ ಸಮುದಾಯ ಅಲ್ಲ, ಆಗ್ಬೇಕು. ಆಯ್ತಲ್ಲ, ಈಗ ಒಕ್ಕಲಿಗ ಲಿಂಗಾಯತರು ಯಾಕೆ ಈಗ ಪ್ರಬಲ ಸಮುದಾಯ ಆಗುತ್ತೆ? ಅವ್ರ ಕೋಟ ಮುಗೀತಲ್ಲ ಮೇಡಮ್. ಈಗ ನಿರಂತರವಾಗಿ ಆಯ್ತು, ದೇವರಾಜ ಅರಸರ ಆದ್ರು, ಬಂಗಾರಪ್ಪ ಆದ್ರು, ರಾಜಕೀಯ ನಾಯಕರಾಗಿ ಹೇಳ್ತೀನಿ, ಉಮೇಶ್ ಅವರೇ, ನಾವೆಲ್ಲರೂ ಕೂಡ ಅಲ್ಲ, ಎಲ್ಲರೂ ಪ್ರಬಲ ಸಮಾನರೇ. ಸಮುದಾಯ, ಹೇಳ್ತೀನಿ, ಪ್ರಬಲ ಅಲ್ಲ, ಸಮುದಾಯ, ಕಾಂಗ್ರೆಸ್ ಅವ್ರು ಬಲ ಇಲ್ಲದ ಕೇಳ್ತಾ ಇರೋದು ಸಮುದಾಯ. ಮೇಡಮ್, ಇದು ನಮ್ದಲ್ಲ. ಇಟ್ ಪ್ಯೂರ್ಲಿ